ನಮ್ಮ ಸಂಘ ನೋಂದಾಯಿತ ಅಲ್ಲ ಅಂತ ಬರೆದು ಕೊಟ್ಟಿದ್ದಾರೆ. ಹಾಗಾದರೆ ಸಂವಿಧಾನ ಕಾನೂನಿಗಿಂತ ನೀವು ದೊಡ್ಡವರ? ತಕ್ಷಣವೇ RSS ಪಥಸಂಚಲನ ಮಾಡಿ ಏನು ಸಾಧಿಸಬೇಕಾಗಿತ್ತು? ನಾವೇನಾದರೂ ನಿಮಗೆ ಪ್ರಚೋದನೆಯನ್ನು ಕೊಟ್ಟಿದ್ದೀವಾ ಮಾಡಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ RSS ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಂದುವರೆದಂತೆ ಹಲವಾರು ವಿಚಾರ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ನೋಡೋಣ. Law and order is the primary duty of the state to maintain social order. Ultimately, state authorities vested with power make reasonable decision for grant or regulate the request made by citizens or organization. They are best to make ground realities of situation and reach appropriate conclusion for public peace and tranquility. ಅಂದರೆ ಅಲ್ಲಿ ಏನು ಹೇಳ್ತಾ ಅಂದರೆ ಅಲ್ಲಿ ಏನು ಆರ್ಗ್ಯುಮೆಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಥವಾ ಜಡ್ಜ್ ಅವರು ಏನು ಹೇಳಿದ್ದಾರೆ ಅಂದರೆ, ಸಮಾಜದಲ್ಲಿ ಶಾಂತಿ ಕಾಪಾಡುವ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. ಹಲವಾರು ಅದಕ್ಕೆ ಉದಾಹರಣೆಗಳು ಇವೆ, ಹಿಂದಿನ ಜಡ್ಜ್ಮೆಂಟ್ಸ್ ಇದೆ. ದ ಸ್ಟೇಟ್ ಅಥಾರಿಟೀಸ್ ವೆಸ್ಟೆಡ್ ವಿತ್ ಪವರ್ ಅಂದರೆ ಅವರ ಜವಾಬ್ದಾರಿಯಾಗಿದೆ, ಅವ್ರ ಹತ್ರ ಪವರ್ ಇದೆ ಟು ಮೇಕ್ ರೀಸನೇಬಲ್ ಡಿಸಿಷನ್ ಫಾರ್ ಗ್ರಾಂಟ್ ಆರ್ ರೆಗ್ಯುಲೇಟ್. ನಮ್ಮ ವಿವೇಚನೆಗೆ ಬಿಟ್ಟಿರೋದು, ಅದು ನಾವು ಏನು ಕೊಡಬೇಕಾ ಅಥವಾ ನಿಯಂತ್ರಣ ಮಾಡಬೇಕಾ, ಅದು ನಾಗರಿಕರು ಇರ್ಬೋದು, ಸಂಘಟನೆಗಳಿರ್ಬೋದು. ದೇ ಆರ್ ದ ಬೆಸ್ಟ್ ಟು ಮೇಕ್ ಗ್ರೌಂಡ್ ರಿಯಾಲಿಟೀಸ್ ಆಫ್ ದ ಸಿಚುವೇಶನ್. ಅಂದರೆ ಸ್ಥಳೀಯ ಮಟ್ಟದಲ್ಲಿ ನಿಜಾಂಶಗಳೇನಿದೆ, ಪರಿಸ್ಥಿತಿ ಹೇಗಿದೆ, ಮಾಡ್ಬೋದಾ ಇಲ್ಲ ಅಂತ ಪಬ್ಲಿಕ್ ಇಂಟ್ರೆಸ್ಟ್. ರೈಟ್. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ತಾ ಹೋಗೋಣ. ರವೀಶ್, ಈಗ ಒಂದು ತಹಸೀಲ್ದಾರ್ ಅವರು ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಿದ್ದು ಮತ್ತು ಇವತ್ತು ಕೋರ್ಟ್ನಲ್ಲಿ ನಡೆದಂತಹ ವಾದ ಪ್ರತಿವಾದ, ಇದೆರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರ ಸಮರ್ಥನೆ ಏನು ಅಂತ? ಅರವಿಂದ್, ಪ್ರಮುಖವಾಗಿ ಮೊದಲಿನಿಂದಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಗೆ RSS ಸಂಘಟನೆ ಮತ್ತು ಚಟುವಟಿಕೆಗಳನ್ನು ವಿರೋಧಿಸ್ತಾ ಬಂದಿದ್ದಾರೆ ಅನ್ನೋದನ್ನ ಈಗಾಗಲೇ ಹೇಳಿದ್ದಾರೆ. ಅದಕ್ಕೂ ಕೂಡ ಅವರು ಈ ಕ್ಷಣಕ್ಕೂ ಕೂಡ ನಾನು ಬದ್ಧವಾಗಿರ್ತೇನೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ತಾಲೂಕ್ ಲೆವೆಲಲ್ಲಿ, ಅದು ಕೂಡ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವರು ಪಥಸಂಚಲನವನ್ನು ಪ್ಲಾನ್ ಮಾಡಿಕೊಂಡೇ ಮಾಡಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ನಾನು RSS ವಿರುದ್ಧ ಮಾತನಾಡುವಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ನನ್ನ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋ ಕಾರಣಗಳಿಗೋಸ್ಕರವಾಗಿ ಈ ರೀತಿ ಪಥಸಂಚಲನ ನಡೀತಾ ಇದೆ ಅನ್ನೋದನ್ನು ಪ್ರಿಯಾಂಕ್ ಖರ್ಗೆ ಅವರ ಗಂಭೀರ ಆರೋಪ. ಪ್ರಮುಖವಾಗಿರ್ತಕ್ಕಂಥದ್ದು ತಹಸೀಲ್ದಾರ್ ಅವರು ನಿನ್ನೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದ ಬಳಿಕ ಆ ಆದೇಶದಂತೆ ತಹಸೀಲ್ದಾರ್ ಅವರು ನಡ್ಕೊಂಡಿದ್ದಾರೆ ಅನ್ನೋದು ಒಂದು ಭಾಗ. ಜೊತೆಗೆ RSS ಪಥಸಂಚಲನವನ್ನು ಎಲ್ಲಿ ಮಾಡ್ತೀವಿ, ಎಷ್ಟು ಜನ ಸೇರ್ತೀವಿ, ಯಾವುದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಅದ್ರ ಜೊತೆಗೆ ಎಲ್ಲ ಒಂದು ಕಡೆ ರಿಜಿಸ್ಟರ್ ಆಗಿಲ್ಲ ಒಂದು ಸಂಸ್ಥೆ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವಕಾಶವನ್ನು ಹೇಗೆ ಕೊಡೋದು, ಈ ಒಂದು ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಹೈಕೋರ್ಟ್ ಸೂಚನೆಯಂತೆ ಅವರು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ, ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಬೇಕು. ಆ ಜಿಲ್ಲಾಧಿಕಾರಿಗಳ ಅರ್ಜಿಯನ್ನು ಸ್ಥಳೀಯ ಪೊಲೀಸರು ಮತ್ತು ತಹಸೀಲ್ದಾರ್ ಅವರಿಗೆ ಅವರು ಫಾರ್ವರ್ಡ್ ಮಾಡ್ತಾರೆ. ತದನಂತರ ಆ ಒಂದು ಅರ್ಜಿಯಲ್ಲಿ ಇರತಕ್ಕಂಥ ಒಂದು ಮನವಿಗೆ ಅನುಕೂಲಕರವಾಗಿದೆಯಾ ವಾತಾವರಣ ಇಲ್ಲವೋ ಅನ್ನೋದು ಪರಿಶೀಲನೆ ಮಾಡಿ ಅವರು ಪರ್ಮಿಷನ್ ಕೊಡ್ತಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಅದೇ ರೀತಿ ಹೇಳ್ತಾ ಇರ್ತಕ್ಕಂಥ ಅರ್ಜಿ ಸಲ್ಲಿಸಲಿ ನೋಡೋಣ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಭೀಮ್ ಆರ್ಮಿ ಮತ್ತು ಬೇರೆ ಬೇರೆ ಸಂಘಟನೆಗಳು ಕೂಡ ಇದಕ್ಕೆ ಪರ್ಮಿಷನ್ ಕೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಕಾನೂನನ್ನು ಅಪ್ಲೈ ಮಾಡಬೇಕಾಗತ್ತೆ, ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡಬೇಕಾಗತ್ತೆ ಅಂತ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಮೊದಲಿಂದಲೂ ಕೂಡ ಈ ಪ್ಲಾನ್ ಇರಲಿಲ್ಲ. ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ ತಾಲೂಕು ಲೆವೆಲಲ್ಲಿ ಕೂಡ ಈ ಒಂದು ಮಟ್ಟದ ಪಥಸಂಚಲನ ನಡೆಸೋದಕ್ಕೆ ಪ್ಲಾನ್ ಇರಲಿಲ್ಲ. ಯಾವಾಗ ನಾನು RSSನ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಪಥಸಂಚಲನ ಚಟುವಟಿಕೆಗಳನ್ನು ಒಂದು ರೀತಿಯಲ್ಲಿ ನಿಷೇಧ ಮಾಡಬೇಕು, ನಿರ್ಬಂಧ ಆಗಬೇಕು ಅಂತ ಲೆಟರ್ ಬರೆದ್ನೋ, ಜೊತೆಗೆ ನಂಗೆ ಬೆದರಿಕೆ ಕರೆಯ ಒಂದು ವಿಡಿಯೋನೆಲ್ಲ ರಿಲೀಸ್ ಮಾಡಿದ್ನೋ, ಅದಾದ ಬಳಿಕ ಇವರು ಪ್ಲಾನ್ ಮಾಡಿದ್ರು ಅಂತ ಆರೋಪವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಒಂದು ಲೀಗಲ್ ಆಗಿ ಫೈಟ್ ಮಾಡಬೇಕಾದಂಥ ಪರಿಸ್ಥಿತಿ ಸರ್ಕಾರಕ್ಕೂ ಕೂಡ ಇದೆ. ಜೊತೆಗೆ ರಾಜಕೀಯವಾಗಿ ಕೂಡ ಫೈಟ್ ಮಾಡಬೇಕಾದಂಥ ಪರಿಸ್ಥಿತಿ ಪ್ರಿಯಾಂಕ್ ಖರ್ಗೆ ಮತ್ತು ಸರ್ಕಾರಕ್ಕೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಇನ್ನೆಷ್ಟು ದಿನ ಈ ರೀತಿ ಇದನ್ನು ಎಳ್ಕೊಂಡು ಹೋಗ್ತಾರೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಹಾಗಾಗಿ ಈಗಾಗಲೇ 24ನೇ ತಾರೀಕು ಕೋರ್ಟು ವಿಚಾರಣೆಯನ್ನು ಮುಂದೂಡಿರ್ತಕ್ಕಂಥದ್ದು. ಅಲ್ಲೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ವಾದ ಪ್ರತಿವಾದವೂ ಕೂಡ ಆಗುತ್ತೆ. ತದನಂತರ ನವೆಂಬರ್ 2ನೇ ತಾರೀಕು ನಾವು ಮಾಡ್ತೇವೆ ಅಂತ ಒಂದು ರೀತಿಯಲ್ಲಿ ಒಪ್ಪಿಗೆಯನ್ನು ಸೂಚಿಸಿ ಒಂದು ಅರ್ಜಿದಾರರ ಪರ ವಕೀಲರು ಕೂಡ ಕೋರ್ಟ್ನಲ್ಲಿ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಹೊಸ ಅರ್ಜಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡ್ತಾರೆ ಅನ್ನೋ ಆಧಾರದ ಮೇಲೆ
ಅನುಮತಿ ಕೊಡ್ತಾರೋ ಬಿಡ್ತಾರೋ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಎಲ್ಲ ಒಂದು ಕಡೆ ಹೈಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ವಿಚಾರಣೆ ಜೊತೆಗೆ ಈಗ ಪ್ರಿಯಾಂಕಾ ಖರ್ಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಇದೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ವಿವಾದ ತಣ್ಣಗಾಗೋದಿಲ್ವಾ ಅನ್ನೋದು ಕೂಡ ಈಗ ಕೇಳಿ ಬರ್ತಾ ಇರ್ತಕ್ಕಂಥ ರೈಟ್. ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ. ನೋಡೋಣ RSSನವರು ಕಾನೂನಾತ್ಮಕ ಹೋರಾಟವನ್ನು ಯಾವ ರೀತಿ ಮಾಡ್ತಾರೆ. ಎಲ್ಲವೂ ನಿಯಮಗಳ ಅನ್ವಯನೇ ಅವ್ರು ಮಾಡೋದಾದರೆ ಪರ್ಮಿಷನ್ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ.